192 ಕೇಳ್ಬೋದಾ ಅವರೇ? ಇಲ್ಲ ಮಾನ್ಯ ಸಭಾಧ್ಯಕ್ಷ ನೋಟ್ ಡೌನ್ ಅಲ್ಲ, ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಉತ್ತರ ಕೊಡ್ಲಿ. ನೋಡಿ ಕೇಳಿ, ಎಲ್ಲಾ ಬ್ಯಾಚ್ ಚೆನ್ನಾಗಿದೆ ಅಂತ ಹೇಳಿದ್ರ ಆಯ್ತು. ಒಂದ್ ನಿಮಿಷ ಕೇಳಿ, ನೀವು ಕಳಿಸಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಇವತ್ತು ಲಾಸ್ಟ್ ಡೇ. ಬಹಳಷ್ಟು ಇವತ್ತು ಬಿಸ್ನೆಸ್ ನಲ್ಲಿ ಸಂಜೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಇವತ್ತು. ಅಲ್ಲ, ಯಾರಿಗೆ ದ್ವೇಷ ನಮ್ಮ ಪ್ರೀತಿಯಿಂದ ಗರ್ಭಿಣಿಯರು ಮಹಿಳೆಯರು ತೀರೋಗಿರೋ ಬಗ್ಗೆ ನಮಗೆ ಆಗಿದೆ. ಹಾಗಾಗಿ ಅದನ್ನ ಬಹಳ ಪ್ರಬಲವಾಗಿ ತಗೊಳ್ಳುವಂತದ್ದು ನಮ್ಮ ಕರ್ತವ್ಯ. ಆಯ್ತು, ಕೇಳ್ತಾ ಇದ್ದೀನಿ ಕ್ಲಾರಿಫಿಕೇಶನ್. ಸಮಾಧಾನವಾಗಿ ಕೇಳ್ತಾ ಇದೀವಿ, ಪ್ರೀತಿಯಿಂದ ಕೇಳ್ತಾ ಇದೀವಿ ಸರ್. ನಮಗೆ ಸಭಾಧ್ಯಕ್ಷರೇ, ಅಶ್ವಥ್ ಅವರೇ, ಫಿನಿಶ್ ಫಾಸ್ಟ್ ಅಂಡ್ ಗೋ ಫಾರ್ವರ್ಡ್. ನಾನು ಏನೇನ್ ಹೇಳ್ಬೇಕು ಎಲ್ಲ ಮಾಹಿತಿ, ಅದಕ್ಕೆ ನಾನು ಮೊದಲೇ ಹೇಳಿದೆ, ನಾನು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ. ಅವಾಗ ನಿಮ್ಗೆ ಏನಾಗ್ತದೆ ಎಲ್ಲ ತಿಳ್ಕೊಂಡು ನೀವು ನನ್ಗೆ ಏನ್ ಬೇಕಾದ್ರೂ ಕೇಳಬಹುದಾಗಿತ್ತು. ಆಗ್ಲಿ ಈಗಲೂ ಕೂಡ ನಾನು ಹೇಳ್ತೀನಿ, ನಾನು ಹೇಳೋದೆಲ್ಲ ಹೇಳ್ತೀನಿ. ನೀವ್ ಏನ್ ಬೇಕು ಆಮೇಲೆ ಕೇಳಿ ನಾನು ಉತ್ತರ ಕೊಡ್ತೀನಿ. ನಾನು ಯಾವ್ದು ಕೂಡ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಕೇವಲ ಈ 4 ಪ್ರಕರಣಗಳಲ್ಲಿ ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ಆ ಮೆಟೀರಿಯಲ್ ನಾವು ಆ ಕಂಪನಿಯ ಬ್ಲಾಕ್ ಲಿಸ್ಟ್ ಮಾಡ್ತೀವಿ. ಎಲ್ಲವನ್ನು ಕೂಡ ಫ್ರೀಸ್ ಮಾಡುದು. 192 ಬ್ಯಾಚು ಫ್ರೀಸ್ ಮಾಡುದು, ಯಾವುದು ಬಿಡ್ಲಿಲ್ಲ. ಆಮೇಲೆ 4 ಕೇಸ್ ಈ ತರ ಓಟನ್ ಆಯ್ತು, ಆದ್ರೂ ಕೂಡ ನಾವು ಯಾವುದು ಬಿಡುಗಡೆ ಮಾಡಲಿಲ್ಲ, ಹಾಗೆ ಫ್ರೋಸನ್ ಆಗೇ ಇತ್ತು. ಆಮೇಲೆ ಏನಾಯ್ತು ಮಾನ್ಯ ಸಭಾಧ್ಯಕ್ಷರೇ, ಯಾಕಂದ್ರೆ ಇದು ನಮ್ಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ತಿಳ್ಕೊಳ್ಳಿ. ಆ ಡ್ರಗ್ ಕಂಪನಿಯವರು ನಮಗೆ ಸಪ್ಲೈ ಮಾಡಿದಾಗ ಅವ್ರು 2 ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ಅವರ ಲ್ಯಾಬ್ ಅಲ್ಲೇ ಟೆಸ್ಟ್ ಮಾಡಿ ಸರಿ ಇದೆ ಅಂತ ಹೇಳ್ತಾರೆ. ಇನ್ನೊಂದು NABL ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸಿ ಸರಿ ಇದೆ ಅಂತ 2 ಟೆಸ್ಟ್ ರಿಪೋರ್ಟ್ ಬರ್ತದೆ. ಸೊ ನಾವು ನಮ್ಮ ಹತ್ರ ಬಂದ ಮೇಲೆ ಎಲ್ಲಾ 192 ಬ್ಯಾಚ್ ಟೆಸ್ಟ್ ಮಾಡಿಸಿದೀವಿ ನಾವು. ಇನ್ನೊಂದು NABL ಲ್ಯಾಬ್ ಅಲ್ಲಿ, ದೇವಾಂಶ್ ಲ್ಯಾಬ್ ಅಲ್ಲಿ ಆಲ್ 192 ಬ್ಯಾಚಸ್ ವರ್ ಟೆಸ್ಟೆಡ್. ಅಂಡ್ ಆ ಲ್ಯಾಬ್ ಕೂಡ ಈ 192 ಸರಿ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು 4 ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅದು ನಿಂತಿತ್ತು, ನಾವು ಅದನ್ನ ಬಿಡುಗಡೆ ಮಾಡಲೇ ಇಲ್ಲ. ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಅನುಮಾನನೇ ಇತ್ತು. ಆದ್ರೆ ಮತ್ತೆ ಜೂನ್ ಸ್ವಲ್ಪ ಎಲ್ಲ ಕೇಳಿದ್ರೆ ಒಳ್ಳೇದಪ್ಪ, ಎಲ್ಲರೂ ಮಾತಾಡ್ತಾ ಇದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಜೂನ್ ತಿಂಗಳಲ್ಲಿ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಎಲ್ಲ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಬಂತು. ಯಾಕಂದ್ರೆ ಈ ರಿಂಗರ್ ಲ್ಯಾಕ್ಟೇಟು ಪ್ರತಿಯೊಂದರಲ್ಲೂ ಉಪಯೋಗ ಮಾಡ್ತಾರೆ. ಸರ್ಜರಿಗಳಲ್ಲಿ ಡಿಹೈಡ್ರೇಷನ್ ಆಗೋ ಸಂದರ್ಭದಲ್ಲಿ ಇದು ಕಾಮನ್ ಯೂಸೇಜ್, ಇದು ಕಾಮನ್ IV ಫ್ಲೂಯಿಡ್ ಇದು ಯೂಸ್ ಮಾಡ್ತಾರೆ. ಈ ಡೆಂಗ್ಯೂ ಪ್ರಕರಣಗಳೆಲ್ಲ ಹೆಚ್ಚಾಗಿ ಪ್ರಾರಂಭ ಆಯಿತು. ಆಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು ನಮ್ಮ ಇಲಾಖೆ ಮೇಲೆ ಇದನ್ನೆಲ್ಲ ಉಪಯೋಗ ಮಾಡೋದಕ್ಕೆ. ನಮ್ಮ ಹತ್ರ ಸ್ಟಾಕ್ ಇದೆ, ನಾವು ಅವ್ರಿಗೆ ₹1 ಪೇಮೆಂಟ್ ಕೊಟ್ಟಿಲ್ಲ. ನಾವೆಲ್ಲ ಸೀಸ್ ಮಾಡಿದೀವಿ, ಫ್ರೀಸ್ ಮಾಡಿದೀವಿ, ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಬಟ್ ಈಗ ನಾವು ಹಂಗೆ ಇಟ್ಕೊಂಡಿದ್ರೆ ನಾವು ಕೋರ್ಟ್ ಮುಂದೆ ಅದು ಒಳ್ಳೆ ಕ್ವಾಲಿಟಿ ಅಲ್ಲ ಅಂತ ನಾವು ಹೇಳದೆ ಹೋದ್ರೆ ನಾವು ದುಡ್ಡು ಕೊಡ್ಲೇಬೇಕು. ಯಾಕಂದ್ರೆ ನಾವು ಸುಮ್ಮನೆ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿಲಿ ಇದ್ರು. ಇನ್ನೊಂದು ಕಡೆ ಅದ್ರ ಮೇಲೆ ಬೇಡಿಕೆನೂ ಇತ್ತು. ಸೊ ಮತ್ತೊಮ್ಮೆ ಏನ್ ಮಾಡಿದ್ರು, KSMSL ಅವರು ಇನ್ನೊಂದ್ಸಲ ಟೆಸ್ಟ್ ಮಾಡಿಸೋಣ ಎಲ್ಲವನ್ನು. ಸೊ ಅವರು ಮತ್ತೆ ಎಲ್ಲ NABL ಲ್ಯಾಬ್ಗೂ ಕೂಡ ಕೊಟ್ಟರು, ಡ್ರಗ್ ಕಂಟ್ರೋಲ್ ಲ್ಯಾಬ್ಗೂ ಕೂಡ ಕೊಟ್ಟರು. ಸೊ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಕೂಡ ಟೆಸ್ಟ್ ಮಾಡಿಸಿದ್ರು. ಸುಮಾರು 90-100 ಬ್ಯಾಚ್ ಔಟ್ ಟೆಸ್ಟ್ ಮಾಡಿದ್ರು. ಇವರು ಕೂಡ NABL ಅವರು ಕೂಡ ಸುಮಾರು 140 ಬ್ಯಾಚ್ ಏನೋ ಟೆಸ್ಟ್ ಮಾಡಿದ್ರು. ಆ 2 ಟೆಸ್ಟ್ ಅಲ್ಲಿ ಯಾವ್ದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ ಅಂತ ಬಂತು, ಅದನ್ನ ಮಾತ್ರ ಅವರು ಬಿಡುಗಡೆ ಮಾಡಿದ್ರು. ಯಾವ್ದು ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಓವರ್ಟರ್ನ್ ಮಾಡಿ SQ ಇದೆ ಅಂತ ಹೇಳಿದ್ರು, ಅದನ್ನ ಬಿಡುಗಡೆ ಮಾಡಲೇ ಇಲ್ಲ. ಯಾವ್ದು ನಮ್ಮಲ್ಲಿ ಡ್ರಗ್ ಕಂಟ್ರೋಲ್ ಅವರು ಆ 4+18 22 ಇತ್ತು, ಅದನ್ನ NABL ಸರಿ ಇದೆ ಅಂತ ಹೇಳಿದ್ರು ಕೂಡ 22 ಬ್ಯಾಚ್ ನಾವು ರಿಲೀಸ್ ಮಾಡಲೇ ಇಲ್ಲ. ಬೇರೆ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಮಾಡಲಿಲ್ಲ. KSMSL ಏನ್ ಮಾಡಿದ್ರು, ಅವ್ರು ಆಮೇಲೆ ಈ ತರ ಬಂದ ಮೇಲೆ ಅವ್ರನ್ನ ಟೆಕ್ನಿಕಲ್ ಕಮಿಟಿ ತರ ಮಾಡಿಕೊಂಡು ಇದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆಯ್ತು ಇದನ್ನ ಬಿಡುಗಡೆ ಮಾಡೋಣ, ಬ್ಯಾಚ್ ವೈಸ್ ಬಿಡುಗಡೆ ಮಾಡೋಣ ಅಂತ ಹೇಳಿ ಅವ್ರು ಆಗಸ್ಟ್ ಇಂದ ಬಿಡುಗಡೆ ಮಾಡಿದ್ರು. ಸೊ ಎಲ್ಲೂ ಅವ್ರಿಗೆ ರಿಯಾಕ್ಷನ್ಸ್ ಬರಲಿಲ್ಲ. ಸೆಪ್ಟೆಂಬರ್ ಆಗಲಿ ಅಕ್ಟೋಬರ್ ಆಗಲಿ ಯಾವುದೇ ರೀತಿಯ ಅವ್ರಿಗೆ ಇದರಿಂದ ರಿಯಾಕ್ಷನ್ ಬರುವಂತ ಎಲ್ಲೂ ಕೂಡ ಪ್ರಾರಂಭ ಆಗಲಿಲ್ಲ. ಸೊ ಅದರಿಂದ ಅದು 2 ಮಂತ್ಸ್ ನಡೆದಿದೆ ಅದು. ಆಮೇಲೆ ಬಳ್ಳಾರಿ ಬ್ಯಾಚು ಏನು ಅದು ಓಪನ್ ಆಯಿತು. ಅದು ಬಂದಾಗ ನಮಗೂ ಕೂಡ ಅವಾಗ ಈ ರಿಂಗರ್ ಲ್ಯಾಕ್ಟೇಟ್ ಬಗ್ಗೆ ಹಿಂದಿನ ಡೌಟ್ ನಮ್ಗೆ ಅವಾಗ ಮತ್ತೆ ಜ್ಞಾಪಕ ಆಯಿತು. ಸೊ ನಾವು ಮತ್ತೆ ಅದನ್ನ ಚೆಕ್ ಮಾಡಿಸ್ತು. ಆಶ್ಚರ್ಯ ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದಾದ್ಮೇಲೆ ಮತ್ತೆ ಚೆಕ್ ಮಾಡಿಸ್ತಾ ಇದೀವಲ್ಲ, ಕೆಲವುದೆಲ್ಲ SQ ಇಲ್ಲ ಅಂತ ಈಗ ಬರ್ತಾ ಇದೆ. ಬಟ್ ಬಳ್ಳಾರಿದು ಈಗಲೂ ಕೂಡ SQ ಅಂತಾನೆ ಬಂದಿದೆ.
ನಮ್ಮ ಡ್ರಗ್ ಲ್ಯಾಬ್ ಅಲ್ಲಿ. ಆಮೇಲೆ ಮತ್ತೆ ಹೈದರಾಬಾದ್ ಲ್ಯಾಬ್ ಕಳಿಸಿದ್ರು. ಅಲ್ಲಿರುವಂತ ಒಂದು ಲ್ಯಾಬ್ ಅದರಲ್ಲಿ ಒಂದು ಸ್ಯಾಂಪಲ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಹೇಳಿದ್ದಾರೆ, ಎಂಡೋಟಾಕ್ಸಿನ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಒಂದ್ ಕಡೆ ಕನ್ಫ್ಯೂಷನ್ ಆಗಿರುವಂತದ್ದಕ್ಕೆ ಒಂದು ಕನ್ಫ್ಯೂಷನ್.